ಈ ಮಧ್ಯದಲ್ಲಿ ದರ್ಶನ್ ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮರಾ ನೋಡ್ತಾ ಇದ್ದಂಗೆ ಎರಡು ಕೈಗಳಲ್ಲಿ ಮಿಡ್ಲ್ ಫಿಂಗರ್ ತೋರಿಸ್ತಾನೆ. ಇದು ಆಕ್ಚುಲಿ ಚೆನ್ನಾಗಿದೆ. ಮಿಡ್ಲ್ ಫಿಂಗರ್ ತೋರಿಸೋದು, ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದೇನದು ಅಂತ ಅನಿಸ್ಬೋದು. ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ, ಅಶ್ಲೀಲ, ವಲ್ಗರ್ ಸೈನ್ ಅದು. ದರ್ಶನ್ ಬಳ್ಳಾರಿ ಜೈಲು ಸೇರಿದರೂ ಅಹಂಕಾರ ಕಡಿಮೆ ಆಗಲಿಲ್ಲ, ದುರಹಂಕಾರ ಕಡಿಮೆ ಆಗಲಿಲ್ಲ ಅಂತ ಮಾತಾಡ್ತಿದ್ದಾರೆ. ಅದು ಕಡಿಮೆ ಆಗುವ ದುರಹಂಕಾರ ಆಗಿದ್ದರೆ ತಾನೇ. ಅದು ಕಡಿಮೆ ಆಗುವುದಾಗಿದ್ದರೆ 2011ರಲ್ಲಿ ಆಗಬೇಕಾಗಿತ್ತು. 2011ರಲ್ಲಿ ದರ್ಶನ ಲೆವೆಲ್ಗೆ ಇದು ಏನೇನೋ ಅಲ್ಲ, ಇದು ಅಶ್ಲೀಲವೇ ಅಲ್ಲ. ನೀವು ಆತನ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ಎದುರಿಗಿರೋರಿಗೆಲ್ಲ ಅವರ ಕುಟುಂಬದ ಹೆಣ್ಣು ಎಲ್ಲರೂ ಸೇರಿಸ್ಕೊಂಡು ಬೈಯೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಮತ್ತಿನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ತನ್ನನ್ನು ತಾನೇ ಬೈಕೊಳ್ಳೋದು, ನಾನು ಅಂಥ ಮಗ ಇಂಥ ಮಗ, ಅಂಥ ಮಗ ಯಾರೂ ಇಲ್ಲ, ಇಂಥ ಮಗ ಯಾರೂ ಇಲ್ಲ ಅಂತ. ಆ ಲೆವೆಲ್ನವ್ರಿಗೆ ಇದೇನು ದೊಡ್ಡ ವಿಷಯನೇ ಅಲ್ಲ. ಇದು ತೋರಿಸಿದೆ ಏನೀಗ ಮಧ್ಯದ ಬೆರಳನ್ನ ಅಂತ. ಯಾರೇ ಚಪಾರ್ ನನ್ನ ಮಕ್ಕಳು ಇದನ್ನು ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ನೋಡ್ರಿ ನಮ್ಮ ಬಾಸ್ ಆ್ಯಟಿಟ್ಯೂಡ್ ಹೆಂಗಿದೆ, ಕರೆಕ್ಟ್ ಮಾಡಿದ್ರು ಮೀಡಿಯಾದವ್ರಿಗೆ ಅಂತ. ಆ ಅಭಿಮಾನಿಗಳ ಹಂಗಿಲ್ಲದೆ ಹೋಗಿದ್ರೆ ದರ್ಶನ್ ಹಿಂಗೆ ಇರ್ತಿರ್ಲಿಲ್ಲ ಇವತ್ತು. 2011ರಲ್ಲಿ ಹೆಂಡತಿ ನೋಡಿದ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಅವನ ಹೆಂಡತಿನ ಅವ್ನು ಹೊಡೆದಿದ್ದಾನೆ ಬಿಡ್ರಿ ನಿಮಗೇನು ಅಂತ ಮಾತಾಡದೆ ಇದೇ ದರ್ಶನ್ ಹತ್ರ ನೋ, ನೀವು ಹಿಂಗೆ ಮಾಡಕೂಡ್ದು, ನಿಮ್ಮ ನಟನೆಯನ್ನು ನೋಡಿ ನಿಮ್ಮ ಅಭಿಮಾನಿಗಳಾಗಿದ್ದೇವೆ, ನೀವು ಪಬ್ಲಿಕ್ ಲೈಫ್ನಲ್ಲಿ ಮತ್ತು ಪರ್ಸನಲ್ ಲೈಫ್ನಲ್ಲಿ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಅಂತ ತಿಳಿಸಿ ಹೇಳಿದರೆ ಹಿಂಗೆ ಆಗ್ತಿರಲಿಲ್ಲ. ಉದಾಹರಣೆ ಕೊಟ್ಟು ಹೇಳಬಹುದಾಗಿತ್ತು, ಹೇಳಲಿಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅದಾದ ಮೇಲಿನ ಗಲಾಟೆಗಳೆಲ್ಲ ನೋಡಿ ನಮ್ಮ ದರ್ಶನ್ ಹೆಂಗೆ, ನಮ್ಮ ಬಾಸ್ ಹೆಂಗೆ ಹೇಳಬಹುದಾಗಿತ್ತು. ನಿಮ್ಮ ಲ್ಯಾಂಗ್ವೇಜ್ ಹಿಡಿತದಲ್ಲಿರಲಿ. 4 ಜನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಏನೋ ಪಾರ್ಟಿ ಗಿರ್ಟಿ ಮಾಡ್ತಿದ್ದಾಗ ಏನಾದ್ರು ಮಾತಾಡ್ಕೊಳ್ಳಿ. ಪಬ್ಲಿಕ್ ಕೇಳ್ತಾ ಇರುವಾಗ ಅಮ್ಮ ಅಕ್ಕ ಅಂತ ಮಾತಾಡಬೇಡಿ. ನಾವು ನಿಮ್ಮ ಅಭಿಮಾನಿಗಳು, ನಾವು ಸಂಸಾರಸ್ಥರು, ನಮ್ಮ ಮನೆಯಲ್ಲೂ ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ. ನಿಮ್ಮ ಮಾತುಗಳು ಇಡೀ ಕುಟುಂಬದ ಜೊತೆ ಕೂತ್ಕೊಂಡಾಗ ಕೇಳಿಸಿಕೊಳ್ಳುವಂಥ ಮಾತುಗಳಾಗಿರಬೇಕು ಅಂತ ಏನಾದ್ರು ಅಭಿಮಾನಿಗಳು ಹೇಳಿದರೆ ಇವತ್ತು ಇದು ಹೋಗ್ಲಿ, ರೇಣುಕಾಸ್ವಾಮಿ ಕೊಲೆ ಆಗ್ತಿರ್ಲಿಲ್ರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಂದರೆ ಅಸಹ್ಯ ಪಟ್ಕೊಂಡಾದ್ರೂ ದೂರ ಹೋಗಲಿ, ಅಸಹ್ಯ ಪಟ್ಕೊಂಡಾದ್ರೂ ನಾವು ಹೇಳ್ದಂಗೆ ಮಾಡಲಿ ಅಂತ. ಹಂಗೆ ಆದಾಗ ಈ ರೀತಿಯ ವರ್ತನೆಗಳು ಬರ್ತವೆ. ನಾನು ಹಿಂಗೆ, ಸೊ ವಾಟ್, ನಾನು ಇಂಥ ಕಚಡ ನನ್ನ ಮಗ ಏನೀಗ, ಯಾವ ಇವೆಲ್ಲ ಅದು ಆ ವರ್ತನೆ, ಆ ಮನಸ್ಥಿತಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಸಮುದಾಯದ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್.